Hi dear students, welcome to business class. In previous video I discussed about the company introduction part. So like what is the company and which contents are involved in company. ಈ ಒಂದು ಮುಂಚಿನ ವಿಡಿಯೋದಲ್ಲಿ ನಾವು ಯಾವುದರ ಕುರಿತು ತಿಳಿದಿರುವಂತಹದ್ದು ಅಂತ ನೋಡಿದಾಗ ಕಂಪನಿ ಅಂದರೆ ಏನು, ಆ ಕಂಪನಿಯಲ್ಲಿ ಇರುವಂತಹ ಒಂದಿಷ್ಟು ಅಂಶಗಳು ಯಾವ್ಯಾವಿದಾವೆ, ಆ ಕಂಪನಿಯ ಮೂಲ ಪದ ಯಾವುದು, ಎಸ್ ದ ವಿಚ್ ಆಫ್ ದ ವರ್ಲ್ಡ್ ಇಸ್ ದ ಮೇನ್ ಆಫ್ ಕಂಪನಿ, ಯಾವ ಒಂದು ವರ್ಡ್ ಮುಖ್ಯವಾಗಿ ಇರುವಂತಹದ್ದು ಅಂತ ತಿಳ್ಕೊಂಡಿದ್ದೀವಿ. ಎಸ್ ಟುಡೇ ಐ ವಾಂಟ್ ಟು ಡಿಸ್ಕಸ್ ಅಬೌಟ್ ದ ಕಂಪನಿ ಡೆಫಿನೇಷನ್, ಮೀನಿಂಗ್ ಆ್ಯಂಡ್ ಫೀಚರ್. ಇವತ್ತಿನ ಒಂದು ತರಗತಿಯಲ್ಲಿ ಅಥವಾ ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾದಂತಹ ವಿಷಯ ಯಾವುದು ಅಂತ ನೋಡಿದಾಗ ಕಂಪನಿಯ ವ್ಯಾಖ್ಯೆ, ಕಂಪನಿಯ ಲಕ್ಷಣಗಳು ಯಾವ್ಯಾವಿದಾವೆ ಅನ್ನುವಂತಹದ್ದನ್ನು ತಿಳ್ಕೊಳ್ಬಹುದು. ಹಾಗಾದರೆ ಸೊ ಡೆಫಿನೇಷನ್ ಏನು ಹೇಳ್ತದೆ, ವ್ಯಾಖ್ಯೆ, ಕಂಪನಿಯ ವ್ಯಾಖ್ಯೆ ಅನ್ನುವಂತಹದ್ದು ಏನು, ಕೂಡು ಬಂಡವಾಳ ಸಂಸ್ಥೆ ಅಥವಾ ಕಂಪನಿ ಅನ್ನುವಂತಹದ್ದು. ಎಸ್ A joint stock company is a voluntary association of individuals for profit having its capital divided into transferable shares, the ownership of which is the condition of membership. Yes, ಡೆಫಿನಿಷನ್ ಅನ್ನುವಂತಹದ್ದು ಅಥವಾ ವ್ಯಾಖ್ಯೆ ಅನ್ನುವಂತಹದ್ದು ಸರಳವಾಗಿದೆ. ಏನಂದರೆ ಸೊ ಕೂಡು ಬಂಡವಾಳ ಸಂಸ್ಥೆ ಅನ್ನುವಂತಹದ್ದು ಸ್ವಯಂ ಪ್ರೇರಿತವಾಗಿ ವ್ಯಕ್ತಿಗಳ ಸಮೂಹವಾಗಿದ್ದು, ಸ್ವಯಂ ಪ್ರೇರಿತವಾದ ವ್ಯಕ್ತಿಗಳ ಸಮೂಹವಾಗಿದ್ದು, ವಾಲಂಟರಿ ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್. ಯಾವ ಉದ್ದೇಶಕ್ಕಾಗಿ ಅಂದರೆ ಸೊ ಲಾಭವನ್ನು ಗಳಿಸುವ ಉದ್ದೇಶಕ್ಕಾಗಿ ಮಾಡಿದಂತಹ ಒಂದು ಸಂಘಟನೆ ಅಲ್ಲದೆ ಸೊ ಹ್ಯಾವಿಂಗ್ ಇಟ್ಸ್ ಕ್ಯಾಪಿಟಲ್ ಡಿವೈಡೆಡ್ ಇಂಟು ಟ್ರಾನ್ಸ್ಫರೇಬಲ್ ಶೇರ್ಸ್. ಇದರ ಬಂಡವಾಳ ಅನ್ನುವಂತಹದ್ದು ಏನಾಗಿರ್ತದೆ ಅಂದರೆ ಸೊ ಷೇರುಗಳ ಮುಖಾಂತರವಾಗಿ ವಿಭಾಗಿಸಲ್ಪಟ್ಟಿರ್ತದೆ ಅಥವಾ ವಿಂಗಡಣೆಯಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಆಲ್ರೆಡಿ ಐ ಸೆಡ್ ವಾಟ್ ಈಸ್ ಅ ಕ್ಯಾಪಿಟಲ್, ವಾಟ್ ಈಸ್ ಅ ಶೇರ್. ದ ಶೇರ್ ಈಸ್ ನಥಿಂಗ್ ಬಟ್ ದಿ ಪಾರ್ಟ್ ಆಫ್ ದ ಕ್ಯಾಪಿಟಲ್, ಪಾರ್ಟ್ ಆಫ್ ದ ಕ್ಯಾಪಿಟಲ್. ಸೊ ಬಂಡವಾಳದ ಸಣ್ಣ ಸಣ್ಣ ಘಟಕಗಳಿಗೆ ನಾವೇನಂತ ಕರಿತಾ ಇದ್ದೀವಿ ಅಂದರೆ ಷೇರುಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಆ ಕ್ಯಾಪಿಟಲ್ ಅನ್ನುವಂತಹದ್ದು ಏನಾಗಿದೆ, ವಿಭಾಗ ಆಗಿರುವಂತಹದ್ದು. ಎಸ್, the help of transferable shares, the ownership of which is the condition of so membership. ಸಲ್ಲಿ ಮಾಲೀಕತ್ವ ಅನ್ನುವಂತಹದ್ದು ಏನಾಗಿದೆ, ಆ ಮಾಲೀಕತ್ವ ಅನ್ನುವಂತಹದ್ದು ಸದಸ್ಯರುಗಳ ಒಂದು ನಿರ್ಬಂಧನೆಯ ಮೇಲೆ ರಚಿತವಾಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಮಾಲೀಕತ್ವ ಅನ್ನುವಂತಹದ್ದು ಏನಾಗಿದೆ, ಸೊ ಕಂಡೀಷನ್ ಅಥವಾ ಒಂದು ಸೊ ನಿರ್ಬಂಧನೆ ಅನ್ನುವಂತಹದ್ದು. ಯಾರ ನಿರ್ಬಂಧನೆ ಅಂತ ನೋಡಿದಾಗ ಸದಸ್ಯರುಗಳ ನಿರ್ಬಂಧನೆ ಅನ್ನುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಸೊ ಹಾಗಾದ್ರೆ ಸೊ ದ ನೆಕ್ಸ್ಟ್ ಪಾಯಿಂಟ್, a company is an incorporated association of persons formed usually for the pursuit of some commercial purpose. Yes, it is a what? It is a incorporated association of persons. So ಇದು ಏನಾಗಿರುವಂತಹದ್ದು, ಸೊ ಅಲ್ಲಿ ಇರುವಂತಹ ವ್ಯಕ್ತಿಗಳ ಸಮೂಹದಿಂದ ಸೊ ನೋಂದಾಯಿಸಲ್ಪಟ್ಟಂತಹ ಸಂಸ್ಥೆ, ವ್ಯಕ್ತಿಗಳ ಸಮೂಹದಿಂದ ನೋಂದಾಯಿಸಲ್ಪಟ್ಟಂತಹ ಸಂಸ್ಥೆ. ಯಾವ ಉದ್ದೇಶಕ್ಕಾಗಿ, ವಾಣಿಜ್ಯದ ಚಟುವಟಿಕೆಗಳ ಉದ್ದೇಶಕ್ಕಾಗಿ. ಎಸ್, ಒನ್ಸ್ ಅಗೇನ್ ಐ ರಿಪೀಟ್ ದಟ್, ಫಾರ್ ದ ಕಮರ್ಷಿಯಲ್ ಪರ್ಪಸ್. ಸೊ ದಿಸ್ ಆರ್ಗನೈಸೇಷನ್ ವಿಲ್ ಬಿ ಸ್ಟಾರ್ಟೆಡ್ ಆರ್ ಇನ್ಕಾರ್ಪೊರೇಟೆಡ್. ಸೊ ಈ ಒಂದು ಸಂಸ್ಥೆಯನ್ನ ಯಾವ ಉದ್ದೇಶಕ್ಕಾಗಿ ಮಾಡುವಂತಹದ್ದು, ಸೊ ವಾಣಿಜ್ಯ ಚಟುವಟಿಕೆಗಳ ಉದ್ದೇಶಕ್ಕಾಗಿ. ಎಸ್, ಕಮರ್ಷಿಯಲ್ ಪರ್ಪಸ್. ಎಸ್, ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್ 1956 ಸೆಕ್ಷನ್ 3 ಅಂಡರ್ ಸೆಕ್ಷನ್ 1 ಏನು ಹೇಳ್ತದೆ? ಎಸ್, ಸೆಕ್ಷನ್ 3 ಅಂಡರ್ ಸೆಕ್ಷನ್ 1 ಏನು ಹೇಳ್ತದೆ? ಕಂಪನಿ ಮೀನ್ಸ್ company formed and registered under the act or an existing company
ಒಂದು ಸಂಸ್ಥೆ ಅನ್ನುವಂತಹದ್ದು, ಯಾವ ಸಂಸ್ಥೆ, ಕಂಪನಿ ಅಥವಾ ಸಂಸ್ಥೆ ಅನ್ನುವಂತಹದ್ದು ಸೊ ಯಾವುದರ ಮೂಲಕ ಆಗಿರಬೇಕು, ಕಂಪನಿಯ ಕಾಯ್ದೆಯ ಮೂಲಕ ಅಸ್ತಿತ್ವದಲ್ಲಿ ಇರಬೇಕು ಅಥವಾ ಕಂಪನಿಯ ಕಾಯ್ದೆಯ ಮೂಲಕ ನೋಂದಾಯಿಸಲ್ಪಟ್ಟಿರಬೇಕು. ಸೊ ನೋಂದಾಯಿಸಲ್ಪಟ್ಟಿರಬಹುದು ಅಥವಾ ಅಸ್ತಿತ್ವದಲ್ಲಿ ಇರಬಹುದು. ಈ ಎರಡು ಸನ್ನಿವೇಶವನ್ನು ಸೊ ನಾವೆಲ್ಲಿ ಸೂಚನೆ ಮಾಡ್ತಾ ಇದ್ದೀವಿ, ಎಸ್ ವಿ ಆರ್ ಇಂಡಿಕೇಟಿಂಗ್ ವಿತ್ ದ ಹೆಲ್ಪ್ ಆಫ್ ದ ಕಂಪನೀಸ್ ಆಕ್ಟ್ 1956 ಸೆಕ್ಷನ್ 3 ಅಂಡರ್ ಸೆಕ್ಷನ್ 1. ವಿಚ್ ಕಂಪನೀಸ್ ಆಕ್ಟ್? ಇಂಡಿಯನ್ ಕಂಪನೀಸ್ ಆಕ್ಟ್. ಸೊ ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್. ಸೊ ನಿನ್ನೆನೂ ಸಹಿತವಾಗಿ ಅಥವಾ ಮುಂಚಿನ ವಿಡಿಯೋದಲ್ಲಿ ಸಹಿತವಾಗಿ ನಾವು ಹೇಳಿದ್ವಿ, ಎಸ್ ಏನು ಅಂತಂದರೆ ದ ನ್ಯೂ ಕಂಪನೀಸ್ ಆಕ್ಟ್ 1956 ಇದನ್ನ ಮಾಡಿಫೈ ಮಾಡಿದ್ದೀವಿ. ಇಟ್ ಹ್ಯಾಸ್ ಮಾಡಿಫೈಡ್ ಸೊ ಇನ್ 2013. ಅದಕ್ಕಾಗಿ ಇಟ್ ಈಸ್ ಸೆಟ್ ಅಪ್ ಬೈ ದ ರಿಜಿಸ್ಟ್ರೇಷನ್ ಅಂಡರ್ ದ ಕಂಪನೀಸ್ ಆಕ್ಟ್ 2013 ಆ್ಯಂಡ್ ಎನಿ ಪ್ರಾವಿಷನ್ಸ್ ಕಂಪನಿ ಲಾ. ಯಾವುದೇ ಆದಂತಹ ಕಂಪನಿ ಲಾಗಳ ಆಗಿರಬಹುದು ಅಥವಾ ಕಂಪನಿಯ ಕಾಯ್ದೆ ಏನಿದೆ 2013 ಪ್ರಕಾರ ಇದು ಸ್ಥಾಪಿಸಲ್ಪಟ್ಟಿರಬೇಕು ಅನ್ನುವಂತಹದ್ದು ಮೊದಲ ತರಗತಿಯಲ್ಲಿ ತಿಳಿಸಿರುವಂತಹದ್ದು. ಹಾಗಾದರೆ ವಾಟ್ ಆರ್ ದ ಫೀಚರ್ಸ್ ಇನ್ವಾಲ್ವ್ಡ್ ಇನ್ ದ ಕಂಪನಿ? ಎಸ್, ವಾಟ್ ಆರ್ ದ ಫೀಚರ್ಸ್ ಇನ್ವಾಲ್ವ್ಡ್ ಇನ್ ದ ಕಂಪನಿ? ಕಂಪನಿಯಲ್ಲಿ ಇರಬೇಕಾದಂತಹ ಅಥವಾ ಕಂಪನಿ ಒಳಗೊಂಡಿರುವ ಲಕ್ಷಣಗಳು ಯಾವ್ಯಾವಿದಾವೆ? ಕೆಲವೊಂದು ಲಕ್ಷಣಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಏನಿರುವಂತಹದ್ದು ಅಂತ ವಿಚಾರ ಮಾಡ್ತಾ ಹೋಗೋಣ. ಫಸ್ಟ್ ಒನ್ನು ನೋಡೋದು ಯಾವುದು, ಟಾಟಾ ಕಂಪನಿ ಅಂತ ತಿಳ್ಕೊಳ್ಳೋಣ. ಅಥವಾ ಸೊ ಮ್ಯಾಗಿ ಕಂಪನಿ, ನೆಸ್ಲೆ ಕಂಪನಿಯ ಒಂದು ಭಾಗ ಅದಾದರೂ ತಿಳ್ಕೊಳ್ಳುವಂತಹದ್ದು. ಅಥವಾ ಸೊ ಬಿರ್ಲಾ ಕಂಪನಿ ಅಂತ ಇದೆ. ಯಾವ ಕಂಪನಿ? ಬಿರ್ಲಾ ಕಂಪನಿ ಅಂತ ಇರುವಂತಹದ್ದು. ಅಥವಾ ಸೊ ಬಾಟಾ ಕಂಪನಿ ಅನ್ನುವಂತಹದ್ದು ಇರುವಂತಹದ್ದು. ರೆನಾಲ್ಡ್ಸ್ ಕಂಪನಿ ಅನ್ನುವಂತಹದ್ದು ನೋಡ್ತಾ ಇದ್ದೀವಿ. ಸೊ ಮೊಬೈಲ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಎಲೆಕ್ಟ್ರಾನಿಕಲ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತೆ ಒಪ್ಪೋ ಆದರೂ ಆಗಿರಬಹುದು, ಸ್ಯಾಮ್ಸಂಗ್ ಆದರೂ ಆಗಿರಬಹುದು, ಅಥವಾ ಸೊ ಲೆವೋ ಅನ್ನುವಂತಹ ಪ್ರಾಡಕ್ಟ್ ಆದರೂ ಆಗಿರುವಂತಹದ್ದು, ಬಜಾಜ್ ಅನ್ನುವಂತಹ ಪ್ರಾಡಕ್ಟ್ ಆದರೂ ಆಗಿರುವಂತಹದ್ದು, ಇಂಟೆಕ್ ಅನ್ನುವಂತಹದ್ದು ಆಗಿರುವಂತಹದ್ದು. ಇವೆಲ್ಲ ಏನಾಗಿದ್ದಾವೆ ಅಂತಂದರೆ ಹೆಸರುಗಳನ್ನು ಹೊಂದಿದ್ದಾವೆ. ಫಾರ್ ಎಕ್ಸಾಂಪಲ್, ಟಾಟಾ ಕಂಪನಿ ಒಂದು ನ್ಯೂ ಪ್ಲ್ಯಾಂಟನ್ನು ಏನು ಮಾಡ್ತು, ಪರ್ಚೇಸ್ ಮಾಡ್ತು. ಎಲ್ಲಿ ಅಂದರೆ ಗುಜರಾತಲ್ಲಾದರೂ ಅಂತ ತಿಳ್ಕೊಳ್ಳೋಣ ಅಥವಾ ಕರ್ನಾಟಕದಲ್ಲಾದರೂ ಅಂತ ತಿಳ್ಕೊಳ್ಳೋಣ. ಸೊ ಟಾಟಾ ಕಂಪನಿಯ ಸ್ಥಾಪಕ ಯಾರು ಅಂದರೆ ಜೇಮ್ಸ್ ಶೆಟ್ಜಿ ಟಾಟಾ. ಟಾಟಾ ಕಂಪನಿಯ ಸ್ಥಾಪಕ ಯಾರು ಅಂದರೆ ಜೇಮ್ಸ್ ಶೆಟ್ಜಿ ಟಾಟಾ ಅನ್ನುವಂತಹದ್ದು JRD ಟಾಟಾ ಅಂತೇಳಿ ಕರಿತಾ ಇದ್ದೀವಿ. ಈ JRD ಟಾಟಾನ ಹೆಸರಲ್ಲಿ ಅದು ನೋಂದಾಯಿಸಲ್ಪಡ್ತು ಅಥವಾ ಟಾಟಾ ಗ್ರೂಪ್ ಆಫ್ ದ ಕಂಪನಿ ಹೆಸರಲ್ಲಿ ನೋಂದಾಯಿಸಲ್ಪಡ್ತು. ಎಸ್, ಯಾವುದು ಅಂತ ನೋಡಿದಾಗ ದ ಕಂಪನಿ ರಿಜಿಸ್ಟರ್ಡ್ ಆರ್ ದ ಕಂಪನಿ ದ ಪ್ಲಾಂಟ್ ರಿಜಿಸ್ಟರ್ಡ್ ಆರ್ ಪರ್ಚೇಸ್ಡ್ ಬೈ ದ ನೇಮ್ ಆಫ್ ಟಾಟಾ ಗ್ರೂಪ್, ನಾಟ್ ಫಾರ್ ದ ಸೊ ಯಾರ ಹೆಸರಲ್ಲಿ ಆಗಲಿಕ್ಕಿಲ್ಲ, JRD ಟಾಟಾ ಆರ್ ರತನ್ ಟಾಟಾ ಅವರ ಹೆಸರಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಯಾಕಂತಂದರೆ ಪ್ರತಿಯೊಂದು ಕಂಪನಿ ಏನಾಗಿದೆ ವ್ಯತ್ಯಾಸವನ್ನು ಹೊಂದಿರುವಂತಹದ್ದು. ಇಲ್ಲಿ ಸದಸ್ಯರುಗಳು ಬೇರೆ ಇರುವಂತಹದ್ದು, ಕಂಪನಿಗೆ ಬೇರೆ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಯಾವುದೋ ಮ್ಯಾಗಿ ಕಂಪನಿಯ ಪ್ರಾಡಕ್ಟಲ್ಲಿ ಯಾವುದೋ ಒಂದು ಸೊ ಟಾಕ್ಸಿಕ್ ಅನ್ನುವಂಥ ಅಥವಾ ಯಾವುದೋ ಒಂದು ವಿಷಯ ಅನಿಲ ಸೇರಿದೆ, ಅದರಿಂದ ಆ ಪ್ರಾಡಕ್ಟಿಂದ ಏನಾಗಿದೆ ಸೊ ಬಾಡಿಗೆ ಇಂಜುರಿ ಆಗ್ತಾ ಇದೆ ಅಂತೇಳಿ ಯಾರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀವಿ ಅಂತಂದರೆ ನಾವು ಸೊ ಮ್ಯಾಗಿ ಅನ್ನುವಂತಹ ಸೊ ಪ್ರಾಡಕ್ಟ್ ಮೇಲೆ ಏನು ಮಾಡಿದ್ದೀವಿ, ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಹೊರತು ಅಲ್ಲಿ ಇರುವಂತಹ ಸದಸ್ಯರುಗಳ ಮೇಲೆ ಅಲ್ಲ. ಯಾವುದರ ಮೇಲೆ ಮಾಡ್ತಾ ಇದ್ದೀವಿ? ಸೊ ವಿ ಆರ್ ಕಂಪ್ಲೇಂಟ್ ಆನ್ ದ ಮ್ಯಾಗಿ ಪ್ರಾಡಕ್ಟ್ ಆರ್ ದ ಮ್ಯಾಗಿ ಕಂಪನಿ, ನಾಟ್ ಆನ್ ದ ಸೊ ವಾಟ್ ಅಲ್ಲಿ ಇರುವಂತಹ ಮೆಂಬರ್ಸ್. ಸೊ ಹಾಗಾಗಿ ನಾವು ಏನನ್ನು ತಿಳ್ಕೊಳ್ಬೇಕಾಗ್ತದೆ, ಫೀಚರ್ಸ್ ಏನನ್ನು ಒಳಗೊಂಡಿದೆ ಅನ್ನುವಂಥದ್ದು ಸಾಮಾನ್ಯವಾಗಿ ನೋಡ್ತಾ ಹೋದರೆ ಇನ್ ಜನರಲಿ ದ ಫಸ್ಟ್ ಒನ್ ಈಸ್ ಅ ಆರ್ಟಿಫಿಷಿಯಲ್ ಪರ್ಸನ್, ಕೃತಕ ವ್ಯಕ್ತಿ. ನೆಕ್ಸ್ಟ್ ಸಪರೇಟ್ ಲೀಗಲ್ ಎಂಟಿಟಿ, ಪ್ರತ್ಯೇಕ ಕಾನೂನಾತ್ಮಕ ಅಸ್ತಿತ್ವ. ನೆಕ್ಸ್ಟ್ ಫಾರ್ಮೇಷನ್, ಸ್ಥಾಪನೆ. ನೆಕ್ಸ್ಟ್ ಪರ್ಫೆಕ್ಚುವಲ್ ಸಕ್ಸೀಷನ್, ನಿರಂತರವಾದ ಅಸ್ತಿತ್ವ. ನೆಕ್ಸ್ಟ್ ಒನ್ ಕಂಟ್ರೋಲ್,
ನಿಯಂತ್ರಣ, ಲಯಬಿಲಿಟಿ ಹೊಣೆಗಾರಿಕೆ, ಕಾಮನ್ ಸೀಲ್ ಸಾಮಾನ್ಯ ಮುದ್ರೆ. ನೆಕ್ಸ್ಟ್ ಒನ್ ರಿಸ್ಕ್ ಬೇರಿಂಗ್, ನಷ್ಟ ಭಯ ಹೊರುವಿಕೆ. ಈ ಅಂಶಗಳು ಸಾಮಾನ್ಯವಾಗಿ ಎಲ್ಲಿ ಕಾಣ್ತಾ ಇದ್ದೀವಿ ಅಂತಂದ್ರೆ ಇನ್ ಜಾಯಿಂಟ್ ಸ್ಟಾಕ್ ಕಂಪನಿ. where in joint stock company. Let us see, the first one is a artificial person. ಸೊ ಯಾವುದು ಅಂದರೆ ಕೃತಕ ವ್ಯಕ್ತಿ. ಏನಿದು ಕೃತಕ ವ್ಯಕ್ತಿ? ಎಸ್, ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ ಎ ಅನ್ನುವಂತಹ ವ್ಯಕ್ತಿ. ದಿಸ್ ಪರ್ಸನ್ ಇಸ್ ಎ. ಇದು ಏನಂತ ತಿಳ್ಕೊಳ್ಳೋಣ, ಯಾವುದಾದ್ರೂ ಎಕ್ಸ್ ಅನ್ನುವಂತಹ ಒಂದು ಕಂಪನಿ. ಈ ಎ ಅನ್ನುವಂತಹ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ವಾಕ್ ಮಾಡಬಹುದು, ನಡಿಬಹುದು, ಸೊ ಮಾತಾಡಬಹುದು, ಸೊ ಊಟ ಮಾಡಬಹುದು, ಮತ್ತೆ ಏನು ಮಾಡಬಹುದು? ಉಸಿರಾಡಬಹುದು. ಅದು ಅಲ್ಲದೆ ಅವನು ಬೇರೆಯವರ ಮೇಲೆ ಏನು ಮಾಡಬಹುದು? ನ್ಯಾಯವನ್ನು ಒದಗಿಸಿ ಅಂತ ಕಂಪ್ಲೇಂಟ್ ಮಾಡಬಹುದು, ಆಸ್ತಿಯನ್ನು ಖರೀದಿಸಬಹುದು, ತನ್ನ ಹೆಸರಿಗೆ ಆಸ್ತಿಯನ್ನು ಖರೀದಿಸಬಹುದು, ಅಥವಾ ಯಾವುದೇ ಇತರೆ ಚಟುವಟಿಕೆಗಳನ್ನು ಸಾಮಾನ್ಯವಾಗಿ ಯಾವ ವ್ಯಕ್ತಿ ಮಾಡ್ತಾನೆ? ಸೊ ಉಸಿರಾಟವನ್ನು ಹೊಂದಿದಂತಹ ವ್ಯಕ್ತಿ. ಎಸ್ ಕಾಮನ್, ನಾವು ನೀವು ಸೊ ಏನಂತ ಹೇಳ್ತಿದ್ದೀವಿ ನಾವು? ನ್ಯಾಚುರಲ್ ಪರ್ಸನ್ಸ್, ನೈಸರ್ಗಿಕವಾದಂತಹ ಸೊ ವ್ಯಕ್ತಿಗಳು ಅಂತೇಳಿ ಕರಿತಿದ್ದೀವಿ. ಬಟ್ ಸೊ ಇಲ್ಲಿ ಇರುವಂತಹದ್ದು ಯಾವುದು ಅಂದರೆ ಕಂಪನಿ. ಕೃತಕ ವ್ಯಕ್ತಿ, ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳಿ ಕರಿತಾ ಇದ್ದೀವಿ. ಇದು ಹುಟ್ಟೋದು ಯಾರಿಂದ ಅಂತಂದರೆ ಬೈ ದ ಲಾ. ಸೊ ಯಾರಿಂದ ಹುಟ್ಟಿರುವಂತಹದ್ದಿದು? ಸೊ ಇದು ಹುಟ್ಟಿರುವುದು ಬೈ ದ ಲಾ, ಒಂದು ಕಾನೂನಿನ ಒಂದು ಅಡಿಯಲ್ಲಿ ಇದು ಹುಟ್ಟಿದೆ. ಹಾಗಾಗಿ ಸೊ ಇದಕ್ಕೊಂದು ಹೆಸರಿದೆ. ಯಾವುದು? ಟಾಟಾ ಅಥವಾ ಬಿರ್ಲಾ ಅಥವಾ ಎಕ್ಸ್ ಅನ್ನುವಂತಹ ಕಂಪನಿ ಅಂತ ಹೆಸರು ಕೊಟ್ಟಿದ್ದೀವಿ. ಎಸ್, ಇಟ್ ಹ್ಯಾಸ್ ದ ಓನ್ ನೇಮ್. ಹಾಗಾಗಿ ಇದು ಏನಾಗಿರುವಂತಹದ್ದು? ಆಸ್ತಿಯನ್ನು ಖರೀದಿಸಬಹುದು. ಏನಾಗಿದೆ ಸ್ವಲ್ಪ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಸಿನ್ಸ್ ಅ ಕಂಪನಿ ಈಸ್ ಕ್ರಿಯೇಟೆಡ್ ಬೈ ಲಾ, ಈ ಕಂಪನಿ ಅನ್ನುವಂಥದ್ದು ಯಾವುದರಿಂದ ಸ್ಥಾಪನೆ ಆಗಿದೆ? ಕಾನೂನಿನಿಂದ. ಇಟ್ ಹ್ಯಾಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್ ಹ್ಯಾವಿಂಗ್ ನೋ ಬಾಡಿ, ನೋ ಸೋಲ್ ಆ್ಯಂಡ್ ನೋ ಕಾನ್ಷಿಯಸ್. ಸೊ ಏನನ್ನ ಹೊಂದಿರಲಿಕ್ಕಿಲ್ಲ ಇದು ಅಂತಂದರೆ, ಇದು ನಿಜವಾದಂತಹ ಒಂದು ದೈಹಿಕ ಅಸ್ತಿತ್ವವನ್ನು ಹೊಂದಿಲ್ಲ, ಯಾವುದೇ ಒಂದು ಆತ್ಮವನ್ನು ಹೊಂದದೇ ಇರುವಂತಹದ್ದು ಅಲ್ಲದೆ, ಸೊ ತನ್ನದೇ ಆದಂತಹ ಪ್ರತ್ಯೇಕವಾದಂತಹ ಸ್ವಾಭಾವಿಕ ವ್ಯಕ್ತಿ ಹೇಗಿದ್ದಾನೋ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಹೊಂದಿರಲಿಕ್ಕಿಲ್ಲ. ಎಸ್, ಅದೇ ರೀತಿಯಾಗಿ ಇಟ್ ಕ್ಯಾನ್ ನಾಟ್ ಬಿ ಬ್ರೀತ್, ಈಟ್, ರನ್ ಆರ್ ಟಾಕ್. ಯಾರಿಗತೆ? ಬಟ್ ಲೈಕ್ ಅ ನ್ಯಾಚುರಲ್ ಪರ್ಸನ್. ನ್ಯಾಚುರಲ್ ಪರ್ಸನ್. ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಒಂದು ಕಂಪನಿ ಏನಾಗೋದಿಲ್ಲ ಅಂದರೆ, ಸೊ ಊಟ ನೀರು ಕುಡಿಯೋದಾದರೂ ಆಗಿರಬಹುದು, ಅಥವಾ ಚಲನೆ ಆದರೂ ಆಗಿರಬಹುದು, ಉಸಿರಾಟ ಆದರೂ ಆಗಿರ್ಬೋದು, ಈ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡೋದಿಲ್ಲ. ಆದರೆ ಅ ಕಂಪನಿ ಕ್ಯಾನ್ ಓನ್ ಪ್ರಾಪರ್ಟಿ. ಅ ಕಂಪನಿ ಕ್ಯಾನ್ ಓನ್ ಪ್ರಾಪರ್ಟಿ, incur debts, borrow money, enter into contracts, sue and be sued. It can conduct a lawful business and enter into contract with others. ಎಸ್, ಈಗ ತಾನೇ ಹೇಳಿದೆ ಯಾವ್ಯಾವ ಚಟುವಟಿಕೆಗಳನ್ನು ಮಾಡೋದಿಲ್ಲ ಅಂತ ಹೇಳಿ. ಶ್ಯೂ ಆ್ಯಂಡ್ ಬಿ ಶ್ಯೂಡ್. ಈ ಒಂದು ಕಂಪನಿ ಎಕ್ಸ್ ಅನ್ನುವಂತಹ ಕಂಪನಿ ಮತ್ತೊಂದು ಕಂಪನಿ ಮೇಲೆ ಏನು ಮಾಡಬಹುದು? ದಾವೆಯನ್ನು ಹೂಡಬಹುದು. ಶ್ಯೂ ಆ್ಯಂಡ್ ಬಿ ಶ್ಯೂಡ್ ಅಂತ ಹೇಳಿ ಕರಿತಾ ಇದ್ದೀವಿ. ಅದು ಅಲ್ಲದೆ ಇದು ತನ್ನದೇ ಆದ ಆಸ್ತಿಯನ್ನು ಹೊಂದಬಹುದು. ಇದು ಕಂಪನಿ, ಇದು ಬಿಲ್ಡಿಂಗ್ಸ್ ಎಲ್ಲ ಯಾರ ಹೆಸರಲ್ಲೇ ಇರಬಹುದು ಅಂತಂದರೆ ಎಕ್ಸ್ ಅನ್ನುವಂತಹ ಕಂಪನಿ. ಇದು ಲೋನನ್ನು ಏನು ಮಾಡ್ತದೆ? ಸೊ ಬಾರೋವನ್ನು ಮಾಡ್ತದೆ. ಬಾರೋದ ಮನಿ ಆನ್ ದ ನೇಮ್, ವಿಚ್ ನೇಮ್? ಕಂಪನಿ ನೇಮ್. ತನ್ನ ಹೆಸರಲ್ಲಿ ಲೋನನ್ನು ಏನು ಮಾಡುವಂತಹದ್ದು? ತರಿಸ್ಕೊಳ್ಳುವಂತಹದ್ದು. ಇನ್ಕರ್ ದ ಡೆಟ್ಸ್. ಸೊ ಒಂದು ಸಾಲವನ್ನು ಸಹಿತವಾಗಿ ಏನು ಮಾಡಬಹುದು ಅಂತಂದರೆ, ಸೊ ತರಿಸ್ಕೊಳ್ಳುವಂತಹದ್ದು ಅಥವಾ ಪಡೆಯುವಂತಹದ್ದು
ಕಾರಣ ಆಗ್ತದೆ, ಅಥವಾ ಇತರರೊಡನೆ ಕಾಂಟ್ರಾಕ್ಟ್ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಯಾವ ರೀತಿಯಾಗಿ? ಆಸ್ ಸೇಮ್ ಲೈಕ್ ನ್ಯಾಚುರಲ್ ಪರ್ಸನ್. ಆಸ್ ಸೇಮ್ ಲೈಕ್ ವಾಟ್? ನ್ಯಾಚುರಲ್ ಪರ್ಸನ್. ಆದರೆ ಇದಕ್ಕೆ ನ್ಯಾಚುರಲ್ ಪರ್ಸನ್ ಏನು ಮಾಡ್ತಾನೆ? ಕೆಲವೊಂದು ಆ್ಯಕ್ಟಿವಿಟಿಯನ್ನು ಆ ರೀತಿ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಹಾಗಾಗಿ ಇದಕ್ಕೆ ನಾವೇನಂತ ಕರಿತಾ ಇದ್ದೀವಿ? ಆರ್ಟಿಫಿಷಿಯಲ್ ಪರ್ಸನ್. ಆರ್ಟಿಫಿಷಿಯಲ್ ಪರ್ಸನ್. ಎಸ್, ದ ನೆಕ್ಸ್ಟ್ ಒನ್ ಈಸ್ ಅ separate legal entity. The next one is a what? Separate legal entity. In previous video already I told what the company is a separate legal existence. ಇದು ಒಂದು ಕಾನೂನಾತ್ಮಕವಾಗಿ ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು ಹೊಂದಿದೆ. ಯಾರಿಂದ? ಬೈ ದಿ ಶೇರ್ ಹೋಲ್ಡರ್ಸ್. ಸೊ ಷೇರುದಾರರಿಂದ ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು ಹೊಂದಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಏನಿದು ಸಪ್ರೇಟ್ ಲೀಗಲ್ ಎಂಟಿಟಿ ಅಂದರೆ? ಸಿಂಪಲ್. ಒನ್ಸ್ ಆನ್ ಇನ್ಕಾರ್ಪೊರೇಷನ್ ಕಂಪನಿ ಸೊ ಅಕ್ಯೂರ್ಸ್ ಅ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇನ್ ದ ಐಸ್ ಆಫ್ law. In the eyes of law, the assets and liabilities of the company as separate from those of its owners. Yes, once again, on incorporation, ಒಂದು ಸಂಸ್ಥೆ ಏನನ್ನ ಹೊಂದಿರುವಂತಹದ್ದು? ಸೊ ನೋಂದಣಿಯಲ್ಲಿ on incorporation a company acquires a separate legal existence. ಇದು ಕಾನೂನಾತ್ಮಕವಾಗಿ ಏನನ್ನ ಹೊಂದಿರ್ತದೆ? ಸೊ ಅಸ್ತಿತ್ವವನ್ನು ಹೊಂದಿರ್ತದೆ. ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇನ್ ದ ಐಸ್ ಆಫ್ ಲಾ. ಇನ್ ದ ಐಸ್ ಆಫ್ ಲಾ. ಯಾರ ದೃಷ್ಟಿಯಲ್ಲಿ? ಕಾನೂನಿನ ದೃಷ್ಟಿಯಲ್ಲಿ ಇದು ಪ್ರತ್ಯೇಕವಾದಂತಹ ಅಸ್ತಿತ್ವವನ್ನು ಹೊಂದಿರುವಂತಹದ್ದು. ಅದು ಅಲ್ಲದೆ ದ ಅಸೆಟ್ಸ್ ಆ್ಯಂಡ್ ದ ಲಯಬಿಲಿಟೀಸ್ ಆಫ್ ದ ಕಂಪನಿ ಆರ್ ಸಪರೇಟ್ ಫ್ರಮ್ ದೋಸ್ ಇಟ್ಸ್ ಓನರ್ಸ್. ಇಲ್ಲಿ ಓನರ್ಸ್ ಯಾರಿದ್ದಾರೆ? ಶೇರ್ ಹೋಲ್ಡರ್ಸ್ ಅಂತ ಏನಿದ್ದಾರೆ, ಈ ಶೇರ್ ಹೋಲ್ಡರ್ಸಿಂದ ಅಸೆಟ್ಸ್ ಮತ್ತು ಲಯಬಿಲಿಟಿ ಏನಿದೆ? ಸಪರೇಟ್ ಆಗಿದೆ. ಎಸ್, ವಿಚ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಈಸ್ ಸಪರೇಟ್ ಫ್ರಮ್ ದಿ ಓನರ್ಸ್ ಆರ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸ್ ಅಥವಾ ಓನರ್ಸಿಂದ ಏನಾಗಿರುವಂತಹದ್ದು? ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಏನಾಗಿದೆ? ಸಪರೇಟ್ ಆಗಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ನಾವು ಏನಂತ ಕರಿಬಹುದು? ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಆರ್ ಸಪರೇಟ್ ಲೀಗಲ್ ಎಂಟಿಟಿ. ಪ್ರತ್ಯೇಕವಾದಂತಹ ಒಂದು ಕಾನೂನಿನ ಅಸ್ತಿತ್ವ. ಬಿಕಾಸ್ ಆಲ್ರೆಡಿ ಹೇಳಿದೆ, ಪ್ರತ್ಯೇಕವಾದಂತಹ ಅಥವಾ ಕೃತಕ ವ್ಯಕ್ತಿ. ಸೊ ಆಲ್ ಅಸೆಟ್ಸ್ ಆ್ಯಂಡ್ ದ ಬಾರೋಸ್ ಆನ್ ದ ಬೇಸಿಸ್ ಆಫ್ ಸೊ ಕಂಪನಿ ನೇಮ್. ಯಾರ ಒಂದು ಆಧಾರದ ಮೇಲೆ ಸೊ ಅಸೆಟ್ಸನ್ನು ಪರ್ಚೇಸ್ ಮಾಡೋದಾದ್ರೂ ಆಗಿರ್ಬೋದು, ಹಣವನ್ನು ಪಡೆಯೋದು, ಸಾಲವನ್ನು ಪಡೆಯೋದಾದ್ರೂ ಆಗಿರ್ಬೋದು, ಯಾರ ಹೆಸರ ಮೇಲೆ ನಡೀತದೆ? ಇಲ್ಲಿ ಕಂಪನಿ ಹೆಸರ ಮೇಲೆ ನಡೀತದೆ ಹೊರತು ಸೊ ನಾಟ್ ಫಾರ್ ದ ಶೇರ್ ಹೋಲ್ಡರ್ಸ್ ನೇಮ್. ಯಾರಿಗಾಗಿ ಅಲ್ಲ? ಶೇರ್ ಹೋಲ್ಡರ್ಸ್ ನೇಮ್ಗಾಗಿ ಅಲ್ಲ. ಡಿಯರ್ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕಂಟೆಂಟ್ I will explain in next class. Thank you.